ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಇಲ್ಲಿಂದ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇಲ್ಲಿಂದ ನೇಮಕಾತಿಯಾಗಿರುತ್ತೆ. ಕಂದಾಯ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಈ ಒಂದು ಅಧಿಸೂಚನೆಯನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ, ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿದ್ಯಾರ್ಹತೆ ದ್ವಿತೀಯ PUC SLC ಮತ್ತು ದ್ವಿತೀಯ PUC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೆ ಕನಿಷ್ಠ ನೋಡಿ ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ನ ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ HSR ಮತ್ತೆ ಅರಕೆರೆ, ಪುಟ್ಟೇನಹಳ್ಳಿ, ಸಿಂಗಸಂದ್ರ, ಕೂಡ್ಲು, ಬೊಮ್ಮನಹಳ್ಳಿ, ಕೋರಮಂಗಲ ಮತ್ತು BDM ಮತ್ತು ಕಸವನಹಳ್ಳಿ, ಜಯನಗರ ವಲಯ, ಬೇಗೂರು, ಅಂಜನಾಪುರ, ತೊಟ್ಟಿಗೆರೆ, ತಲಗಟ್ಟಪುರ ಹಾಗೂ ಉತ್ತರಹಳ್ಳಿ, ಯಲಚೈನಹಳ್ಳಿ, JP ನಗರ ಹಾಗೂ ಜಯನಗರ ಮತ್ತು ಬನಶಂಕರಿ ಕ್ಷೇತ್ರದ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೇನಾ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 15/5/2026 ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. 9,000ದಿಂದ 18,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ನೇರ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಇರಲ್ಲ. 22/4/2026 ಬುಧವಾರ ಮತ್ತು 23/4/2026 ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಒಂದು ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸಂದರ್ಶನ ನಡೆಯುವಂತ ಒಂದು ಅಡ್ರೆಸ್ ಅನ್ನ ನೋಡೋದಾದ್ರೆ, ಬೊಮ್ಮನಹಳ್ಳಿ ವಲಯ ಜಂಟಿ ಆಯುಕ್ತರ ಕಚೇರಿ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಬೇಗೂರು ನೋಡಿ. ಬೊಮ್ಮನಹಳ್ಳಿ ರೋಡ್, CMC ಬಿಲ್ಡಿಂಗ್, ಬೆಂಗಳೂರು. ಜಂಟಿ ಆಯುಕ್ತರು ಅವರ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಕೂಡ ಇದೆ. ವರ್ಕಿಂಗ್ ಅವರ್ಸ್ ನಲ್ಲಿ ಅವರನ್ನ ಸಂಪರ್ಕಿಸಬಹುದು. ಹಾಗೆ ಜಯನಗರ ವಲಯ ನೋಡಿ, ಶಾಶ್ವತಿ ಆಡಿಟೋರಿಯಂ, NMKRV ಕಾಲೇಜ್, ಜಯನಗರ, 3rd ಬ್ಲಾಕ್, ಬೆಂಗಳೂರು. ಜಂಟಿ ಆಯುಕ್ತರ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಕೂಡ ಇದೆ. ಇದನ್ನ ನೀವು ವರ್ಕಿಂಗ್ ಅವರ್ ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ಜನಗಣತಿ ಕೆಲಸ ಇರುತ್ತೆ ನೋಡಿ. ಈ ಕೆಲಸ ಅಂದ್ರೆ ಜನಗಣತಿ ವರ್ಕ್ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಇನ್ನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಂದಾಯ ಇಲಾಖೆಯಿಂದ ದಕ್ಷಿಣ ನಗರ ನಿಗಮ ಬೆಂಗಳೂರಲ್ಲಿ ಜನಗಣತಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಎಣಿಕೆದಾರರ ಹುದ್ದೆಗಳಿಗೆ ವಾಕಿನ್ ಸಂದರ್ಶನ ಅಂತ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳು 1,745 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನ ಹುದ್ದೆ ಹೆಸರು, ಸಂಸ್ಥೆ ಹೆಸರು ನೋಡಿ, ಬೆಂಗಳೂರು ದಕ್ಷಿಣ ನಗರ ನಿಗಮ. ಹಾಗೆ ಹುದ್ದೆಗಳ ಸಂಖ್ಯೆ 1,745. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಹಾಗೆ ಹುದ್ದೆ ಹೆಸರು ಜನಗಣತಿ ಮತ್ತು ಗಣತಿದಾರರು ಹುದ್ದೆಗಳಾಗಿರ್ತವೆ. ತಿಂಗಳಿಗೆ 9,000ದಿಂದ 16,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನ ಈ ಒಂದು ಹುದ್ದೆಗಳಿಗೆ SLC PUC ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ಕೇವಲ ವಾಕಿಂಗ್ ಸಂದರ್ಶನ ಇರುತ್ತೆ ನೋಡಿ. ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನ ಫ್ರೆಂಡ್ಸ್, ಇಂಟರ್ವ್ಯೂಗೆ ಹಾಜರಾಗುವಂತ ಅಡ್ರೆಸ್ ಮತ್ತು ಡೇಟ್ ಅನ್ನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ನೋಡಿ, 23 ಏಪ್ರಿಲ್ 2026 ಏನು ವಾಕಿನ್ ಸಂದರ್ಶನ ಇರುತ್ತೆ. 22, 23ಕ್ಕೆ ನೀವು ವಾಕಿನ್ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್, ಇನ್ನ ಬೊಮ್ಮನಹಳ್ಳಿ ವಲಯ ಮತ್ತು ಏನು ಜಯನಗರ 3rd ಬ್ಲಾಕ್ ಅಲ್ಲಿ ಈ ಒಂದು ನೇಮಕಾತಿ ನಡೆಯೋದ ಒಂದು ಸಂದರ್ಶನ ಇರುತ್ತೆ. ಆ ಒಂದು ಸಂದರ್ಶನಕ್ಕೆ ನೀವು ಹೋಗ್ಬೇಕಾಗತ್ತೆ ನೋಡಿ. ಸ್ನೇಹಿತರೆ, ಬೆಂಗಳೂರು ಇಲ್ಲಿಂದ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಇಲ್ಲಿಂದ ನೇಮಕಾತಿ ಆಗಿರುತ್ತೆ. ಕಂದಾಯ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಈ ಒಂದು ಅಧಿಸೂಚನೆಯನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು.
ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ, ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿದ್ಯಾರ್ಹತೆ ದ್ವಿತೀಯ PUC SLC ಮತ್ತು ದ್ವಿತೀಯ PUC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೆ ಕನಿಷ್ಠ ನೋಡಿ ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ನ ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ HSR ಮತ್ತೆ ಅರಕೆರೆ, ಪೊಟ್ಟೇನಹಳ್ಳಿ, ಸಿಂಗಸಂದ್ರ, ಕೂಡ್ಲು, ಬೊಮ್ಮನಹಳ್ಳಿ, ಕೋರಮಂಗಲ ಮತ್ತು BDM ಮತ್ತು ಕಸವನಹಳ್ಳಿ, ಜಯನಗರ ವಲಯ, ಬೇಗೂರು, ಅಂಜನಾಪುರ, ತೊಟ್ಟಿಗೆರೆ, ತಲಗಟ್ಟಪುರ ಹಾಗೂ ಉತ್ತರಹಳ್ಳಿ, ಯಲಚೈನಹಳ್ಳಿ, JP ನಗರ ಹಾಗೂ ಜಯನಗರ ಮತ್ತು ಬನಶಂಕರಿ ಕ್ಷೇತ್ರದ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೇನಾ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 15/5/2026 ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. 9,000ದಿಂದ 18,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಇನ್ನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ನೇರ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಇರಲ್ಲ. 22/4/2026 ಬುಧವಾರ ಮತ್ತು 23/4/2026 ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಒಂದು ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸಂದರ್ಶನ ನಡೆಯುವಂತ ಒಂದು ಅಡ್ರೆಸ್ ಅನ್ನ ನೋಡೋದಾದ್ರೆ, ಬೊಮ್ಮನಹಳ್ಳಿ ವಲಯ ಜಂಟಿ ಆಯುಕ್ತರ ಕಚೇರಿ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಬೇಗೂರು ನೋಡಿ. ಬೊಮ್ಮನಹಳ್ಳಿ ರೋಡ್, CMC ಬಿಲ್ಡಿಂಗ್, ಬೆಂಗಳೂರು. ಜಂಟಿ ಆಯುಕ್ತರು ಅವರ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಕೂಡ ಇದೆ. ವರ್ಕಿಂಗ್ ಅವರ್ಸ್ ನಲ್ಲಿ ಅವರನ್ನ ಸಂಪರ್ಕಿಸಬಹುದು. ಹಾಗೆ ಜಯನಗರ ವಲಯ ನೋಡಿ, ಶಾಶ್ವತಿ ಆಡಿಟೋರಿಯಂ, NMKRV ಕಾಲೇಜ್, ಜಯನಗರ, 3rd ಬ್ಲಾಕ್, ಬೆಂಗಳೂರು. ಜಂಟಿ ಆಯುಕ್ತರ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಕೂಡ ಇದೆ. ಇದನ್ನ ನೀವು ವರ್ಕಿಂಗ್ ಅವರ್ ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ಜನಗಣತಿ ಕೆಲಸ ಇರುತ್ತೆ ನೋಡಿ. ಏನು ಕೆಲಸ ಅಂದ್ರೆ ಜನಗಣತಿ ವರ್ಕ್ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಏನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಂದಾಯ ಇಲಾಖೆಯಿಂದ ದಕ್ಷಿಣ ನಗರ ನಿಗಮ ಬೆಂಗಳೂರಲ್ಲಿ ಜನಗಣತಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಎಣಿಕೆದಾರರ ಹುದ್ದೆಗಳಿಗೆ ವಾಕಿನ್ ಸಂದರ್ಶನ ಅಂತ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳು 1,745 ಹುದ್ದೆಗಳಿದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಹುದ್ದೆ ಹೆಸರು, ಸಂಸ್ಥೆ ಹೆಸರು ನೋಡಿ, ಬೆಂಗಳೂರು ದಕ್ಷಿಣ ನಗರ ನಿಗಮ. ಹಾಗೆ ಹುದ್ದೆಗಳ ಸಂಖ್ಯೆ 1,745. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಹಾಗೆ ಹುದ್ದೆ ಹೆಸರು ಜನಗಣತಿ ಮತ್ತು ಗಣತಿದಾರರು ಹುದ್ದೆಗಳಾಗಿರ್ತವೆ. ತಿಂಗಳಿಗೆ 9,000ದಿಂದ 16,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ SLC PUC ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ರೀತಿಯಾದ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ಕೇವಲ ವಾಕಿಂಗ್ ಸಂದರ್ಶನ ಇರುತ್ತೆ ನೋಡಿ. ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಫ್ರೆಂಡ್ಸ್, ಇಂಟರ್ವ್ಯೂಗೆ ಹಾಜರಾಗುವಂತ ಅಡ್ರೆಸ್ ಮತ್ತು ಡೇಟ್ ಅನ್ನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ನೋಡಿ, 23 ಏಪ್ರಿಲ್ 2026 ಏನು ವಾಕಿನ್ ಸಂದರ್ಶನ ಇರುತ್ತೆ. 22, 23ಕ್ಕೆ ನೀವು ವಾಕಿನ್ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್, ಇನ್ನ ಬೊಮ್ಮನಹಳ್ಳಿ ವಲಯ ಮತ್ತು ಏನು ಜಯನಗರ 3rd ಬ್ಲಾಕ್ ಅಲ್ಲಿ ಈ ಒಂದು ನೇಮಕಾತಿ ನಡೆಯೋದ ಒಂದು ಸಂದರ್ಶನ ಇರುತ್ತೆ. ಆ ಒಂದು ಸಂದರ್ಶನಕ್ಕೆ ನೀವು ಹೋಗ್ಬೇಕಾಗತ್ತೆ ನೋಡಿ.